ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕ್ರಿಸ್ತನಲ್ಲಿರುವ ಪ್ರೀತಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತಾ ಸತ್ಯ ಸಂದೇಶ ಎಂಬ ಈ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ಸಮಯದ ಧ್ಯಾನಕ್ಕಾಗಿ ಜ್ಞಾನೋಕ್ತಿಗಳ ಪುಸ್ತಕ 14ನೇ ಅಧ್ಯಾಯ 27ನೇ ವಚನವನ್ನು ಓದಿಕೊಳ್ಳೋಣ. ಯೆಹೋವನ ಭಯ ಜೀವದ ಬುಗ್ಗೆ, ಮೃತ್ಯುಪಾಶದಿಂದ ತಪ್ಪಿಸಿಕೊಳ್ಳಲು ಅದು ಸಾಧನ. ನನ್ನ ದೇವರ ಮಕ್ಕಳೇ, ಇಂದಿನ ಆಧುನಿಕ ಲೋಕದಲ್ಲಿ ಮನುಷ್ಯನು ನೆಮ್ಮದಿ, ಸಂತೋಷ, ಸುಖ ಮತ್ತು ಭದ್ರತೆಯನ್ನು ಹುಡುಕುತ್ತಾ ತಿರುಗುತ್ತಿದ್ದಾನೆ. ವಿಜ್ಞಾನ, ತಂತ್ರಜ್ಞಾನ, ಧನ ಸಂಪತ್ತು ಮತ್ತು ಅಧಿಕಾರದ ಹಿಂದೆ ಓಡುತ್ತಿದ್ದಾನೆ. ಆದರೆ ಇವೆಲ್ಲವೂ ಮನುಷ್ಯನಿಗೆ ಕ್ಷಣಿಕವಾದಂತಹ ತೃಪ್ತಿಯನ್ನು ಕೊಡಬಹುದೇ ಹೊರತು ಶಾಶ್ವತವಾದಂತಹ ನೆಮ್ಮದಿಯನ್ನಾಗಲಿ ನಿತ್ಯ ಜೀವವನ್ನಾಗಲಿ ಕೊಡುವುದಕ್ಕೆ ಸಾಧ್ಯವಿಲ್ಲ. ಪ್ರೀತಿಯ ದೇವರ ಮಕ್ಕಳೇ, ಮಾನವನ ಸರ್ವಸ್ವಕ್ಕೂ ಮತ್ತು ನಿಜವಾದ ಜೀವದ ಉಗಮಕ್ಕೂ ದೇವರ ಭಯವೇ ಮೂಲ ಆಧಾರ. ದೇವರ ಭಯ ಅನ್ನುವಾಗ ಮನುಷ್ಯನನ್ನು ನಡುಗಿಸುವ ಅಥವಾ ಮನುಷ್ಯನನ್ನು ದೂರ ಓಡಿಸುವ ದಾಸತ್ವದ ಭಯವಲ್ಲ. ಇದು ಸೃಷ್ಟಿಕರ್ತನಾಗಿರುವ ದೇವರ ಮೇಲಿರುವ ಅಪಾರವಾದಂತಹ ಪ್ರೀತಿ, ದೈವಿಕ ಗೌರವ, ಭಕ್ತಿಭಾವ ಮತ್ತು ಆತನ ವಾಕ್ಯಕ್ಕೆ ಸಂಪೂರ್ಣವಾಗಿ ವಿಧೇಯರಾಗುವ ಒಂದು ಮನೋಭಾವವಾಗಿದೆ. ಈ ದೇವರ ಭಯ ನಮ್ಮನ್ನು ಪಾಪದ ಬಂಧನಗಳಿಂದ ಬಿಡಿಸಿ ನಿತ್ಯ ಜೀವದ ಬುಗ್ಗೆಯಾಗಿ ನಮ್ಮೊಳಗೆ ಹರಿಯುತ್ತದೆ. ದೇವರಿಗೆ ಸ್ತೋತ್ರ. ಪ್ರೀತಿಯ ದೇವಜನರೇ, ಮೊದಲನೆಯದಾಗಿ ಯೆಹೋವನ ಭಯವೇ ಜ್ಞಾನ ಮತ್ತು ವಿವೇಕಕ್ಕೆ ಆರಂಭ. ಜ್ಞಾನೋಕ್ತಿಗಳ ಪುಸ್ತಕ 9ನೇ ಅಧ್ಯಾಯ 10ನೇ ವಚನ ಹೇಳ್ತದೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಪರಿಶುದ್ಧನ ತಿಳುವಳಿಕೆಯೇ ವಿವೇಕವು ಎಂಬುದಾಗಿ. ಅಷ್ಟು ಮಾತ್ರವಲ್ಲ, ಜ್ಞಾನೋಕ್ತಿಗಳ ಪುಸ್ತಕ 1ನೇ ಅಧ್ಯಾಯ 7ನೇ ವಚನ ಹೇಳುತ್ತದೆ, ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು ಎಂಬುದಾಗಿ. ಪ್ರೀತಿಯ ಕ್ರಿಸ್ತನ ಪ್ರಜೆಗಳೇ, ಲೋಕವು ಕೊಡುವಂತಹ ವಿದ್ಯೆ ಈ ಲೋಕದಲ್ಲಿ ಜೀವನ ನಡೆಸುವುದನ್ನು ಕಲಿಸಿದರೆ, ದೇವರ ಭಯ ಒಂದು ಪರಿಶುದ್ಧವಾದಂತಹ ಬದುಕನ್ನು ಹೇಗೆ ಬದುಕಬೇಕು ಎಂಬುದನ್ನು ಕಲಿಸಿಕೊಡುತ್ತದೆ. ಒಬ್ಬ ವ್ಯಕ್ತಿ ಎಷ್ಟೇ ಪದವಿಗಳನ್ನು ಪಡೆದಿದ್ದರೂ ಅವನ ಹೃದಯದಲ್ಲಿ ದೇವರ ಭಯವಿಲ್ಲದಿದ್ದರೆ ಆತನು ಸಂಪಾದಿಸಿದಂತಹ ಜ್ಞಾನ ಅದು ವ್ಯರ್ಥ. ಪ್ರೀತಿಯ ದೇವರ ಮಕ್ಕಳೇ, ಯೆಹೋವನ ಭಯವುಳ್ಳ ಹೃದಯದಲ್ಲಿ ಮಾತ್ರ ಆ ಪರಲೋಕದ ಜ್ಞಾನ ಮೊಳಕೆ ಒಡೆಯುತ್ತದೆ. ಈ ಪರಲೋಕದ ಜ್ಞಾನ ನಮ್ಮನ್ನು ತಪ್ಪಾದ ನಿರ್ಣಯಗಳಿಂದ ಮತ್ತು ಸೈತಾನನ ತಂತ್ರಗಳಿಂದ ರಕ್ಷಣೆ ಮಾಡ್ತದೆ. ಅಷ್ಟು ಮಾತ್ರವಲ್ಲ, ನಮ್ಮ ಕುಟುಂಬದಲ್ಲಿ, ಸಭೆಯಲ್ಲಿ, ಸಮಾಜದಲ್ಲಿ ನಾವು ಹೇಗೆ ವಿವೇಕದಿಂದ, ಗೌರವದಿಂದ ಬದುಕಬೇಕು, ನಡೆದುಕೊಳ್ಳಬೇಕು ಎಂಬುದನ್ನು ಕಲಿಸಿಕೊಡುತ್ತದೆ. ಯೋಸೇಫನು ಐಗುಪ್ತ ದೇಶದಲ್ಲಿ ಪೋಟಿಫರನ ಹೆಂಡತಿಯು ಆತನನ್ನು ಪಾಪಕ್ಕೆ ಪ್ರೇರೇಪಿಸಿದಾಗ ಯೋಸೇಫನಿಗೆ
ಲೋಕದ ಭಯವಿರಲಿಲ್ಲ, ಅದಕ್ಕೆ ಬದಲಾಗಿ ದೇವರ ಭಯ ಆತನಲ್ಲಿತ್ತು. ಅದಕ್ಕೋಸ್ಕರ ಆದಿಕಾಂಡ 39ನೇ ಅಧ್ಯಾಯ 9ನೇ ವಚನದಲ್ಲಿ ಆತನು ಹೀಗೆ ಹೇಳ್ತಾನೆ, ನಾನು ಇಂತಹ ಮಹಾದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದಣಿಯ ಹೆಂಡತಿಗೆ ಉತ್ತರ ಕೊಟ್ಟನು. ಪ್ರೀತಿಯ ದೇವರ ಮಕ್ಕಳ, ಈ ಮಾತನ್ನು ಹೇಳಿ ಪಾಪವನ್ನು ಬಿಟ್ಟು ಯೋಸೇಫನು ಓಡಿ ಹೋದನು. ಆ ಒಂದು ಭಯ ಯೋಸೇಫನನ್ನ ಐಗುಪ್ತ ದೇಶಕ್ಕೆ ಪ್ರಧಾನಮಂತ್ರಿಯನ್ನಾಗಿ ಮಾಡಿತು. ಆದ ಕಾರಣ ಯೆಹೋವನ ಭಯವೇ ಜ್ಞಾನ ಮತ್ತು ವಿವೇಕಕ್ಕೆ ಆರಂಭವಾಗಿದೆ. ಎರಡನೆಯದಾಗಿ, ಯೆಹೋವನ ಭಯ ಪಾಪವನ್ನು ದ್ವೇಷಿಸಲು ಕಲಿಸುತ್ತದೆ. ಯಾಕೆಂದರೆ ಜ್ಞಾನೋಕ್ತಿಗಳ ಪುಸ್ತಕ 8ನೇ ಅಧ್ಯಾಯ 13ನೇ ವಚನ ಹೇಳ್ತದೆ, ಯೆಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ. ನೋಡಿ, ಯಾರಲ್ಲಿ ದೇವರ ಭಯವಿರ್ತದೋ ಅಂತಹ ಮನುಷ್ಯನು ಪಾಪವನ್ನು ದ್ವೇಷ ಮಾಡ್ತಾನೆ. ಪಾಪವನ್ನು ಎಷ್ಟು ಮಾತ್ರಕ್ಕೂ ಪ್ರೀತಿ ಮಾಡೋದಿಲ್ಲ, ಪಾಪದೊಂದಿಗೆ ಜೀವಿಸುವುದೂ ಇಲ್ಲ. ಜ್ಞಾನೋಕ್ತಿ ಪುಸ್ತಕ 6ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡ್ತೇವೆ, ಯೆಹೋವನ ಭಯ ಭಕ್ತಿಯಿಂದ ಹಾನಿ ನಿವಾರಣೆ ಎಂಬುದಾಗಿ. ಆಂಗ್ಲ ಭಾಷೆಯಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಬೈ ದ ಫಿಯರ್ ಆಫ್ ದ ಲಾರ್ಡ್ ಪೀಪಲ್ ಡಿಪಾರ್ಟ್ ಫ್ರಮ್ ಈವಿಲ್ ಎಂಬುದಾಗಿ. ದೇವರಿಗೆ ಮನುಷ್ಯರು ಭಯಪಡುವಾಗ ಕೆಟ್ಟತನದಿಂದ ಅವರು ದೂರ ಇರುತ್ತಾರೆ. ಯಾರ ಹೃದಯದಲ್ಲಿ ದೇವರ ಭಯವಿರುತ್ತದೋ ಅಲ್ಲಿ ಪಾಪಕ್ಕೆ ಆಶ್ರಯವಿರುವುದಿಲ್ಲ. ನಾವು ಕತ್ತಲೆಯಲ್ಲಿ ಮಾಡುವಂತಹ ರಹಸ್ಯವಾದ ಗುಪ್ತವಾದ ಪಾಪಗಳನ್ನು ಯಾರು ನೋಡದೇ ಇದ್ದರೂ ಆಕಾಶದಲ್ಲಿರ್ತಕ್ಕಂತಹ ದೇವರು ನೋಡುತ್ತಿದ್ದಾನೆ ಎಂಬ ಅರಿವಿದ್ರೆ ಅದೇ ದೇವರ ಭಯ. ಇದು ಕಣ್ಣಿನಾಶೆ, ಶರೀರದಾಶೆ ಮತ್ತು ಬದುಕಿನಲ್ಲಿ ಜೀವದ ಹೆಮ್ಮೆಯಿಂದ ನಮ್ಮನ್ನು ದೂರವಿಡುತ್ತದೆ. ಕೇವಲ ಹೊರಗಿನ ನಡತೆಯನ್ನು ಮಾತ್ರವಲ್ಲದೆ ನಮ್ಮ ಆಲೋಚನೆಗಳನ್ನು ಮತ್ತು ನಮ್ಮ ಹೃದಯಗಳನ್ನು ಶುದ್ಧೀಕರಿಸುತ್ತದೆ. ಕೀರ್ತನೆಗಳ ಪುಸ್ತಕ 119ನೇ ಅಧ್ಯಾಯ 9ನೇ ವಚನ ಹೇಳ್ತದೆ, ಯೌವನಸ್ಥನು ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ದೇವರ ಭಯ, ದೇವರ ವಾಕ್ಯ ಈ ಲೋಕದಲ್ಲಿ ಯೋಗ್ಯವಾದ, ಪರಿಶುದ್ಧವಾದ, ಪಾಪದಿಂದ ಬೇರ್ಪಟ್ಟಂತಹ ಜೀವಿತವನ್ನು ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡ್ತದೆ. ಮೂರನೆಯದಾಗಿ, ದೇವರ ಭಯ ನಮ್ಮ ಆಯಸ್ಸಿನ ದಿನಗಳನ್ನು ಹೆಚ್ಚಿಸುತ್ತದೆ, ನಮ್ಮೊಳಗೆ ದೃಢ ವಿಶ್ವಾಸವನ್ನು ಉಂಟು ಮಾಡ್ತದೆ, ನಮ್ಮನ್ನು ಆಶೀರ್ವಾದಕ್ಕೆ ಬಾಧ್ಯರನ್ನಾಗಿ ಮಾಡ್ತದೆ. ಯೆಹೋವನಿಗೆ ಭಯಪಡುವವರ ದಿನಗಳಿಗೆ ವೃದ್ಧಿ, ದುಷ್ಟರ ವರ್ಷಗಳಿಗೆ ಕ್ಷಯ ಎಂಬುದಾಗಿ ಜ್ಞಾನೋಕ್ತಿಗಳ ಪುಸ್ತಕ 10ನೇ ಅಧ್ಯಾಯ 27ನೇ ವಚನದಲ್ಲಿ ನಾವು ಓದ್ತೇವೆ. ದೇವರ ಭಯ ಮನುಷ್ಯನ ಆಯಸ್ಸಿನ ದಿನಗಳನ್ನು ನಿಶ್ಚಯವಾಗಿ ಹೆಚ್ಚಿಸುತ್ತದೆ. ಆದರೆ ದುಷ್ಟರ ದಿನಗಳು, ಅಂದರೆ ದೇವರಿಗೆ ಭಯಪಡದೇ ಇರುವ ಮನುಷ್ಯರ ಆಯಸ್ಸಿನ ದಿನಗಳು ಕ್ಷೀಣಿಸಿ ಹೋಗುತ್ತವೆ. ದೇವರ ಭಯದಲ್ಲಿ ನಡೆಯುವ ವ್ಯಕ್ತಿ ಆತನು ದೀರ್ಘಾಯಸ್ಸನ್ನು, ರಕ್ಷಣೆಯ ವಾಗ್ದಾನವನ್ನು ಹೊಂದಿಕೊಳ್ಳುತ್ತಾನೆ. ಆದರೆ ಅಧರ್ಮದ ಮಾರ್ಗದಲ್ಲಿ ನಡೆಯುವಂಥವರು ತಮ್ಮ ಜೀವಿತಕ್ಕೆ, ತಮ್ಮ ಕುಟುಂಬಕ್ಕೆ, ತಮ್ಮ ಭವಿಷ್ಯತ್ತಿಗೆ ಅವರು ಅಪಾಯವನ್ನು ತಂದುಕೊಳ್ಳುವವರಾಗಿದ್ದಾರೆ. ಆದರೆ ಯಾರು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಬದುಕುತ್ತಾರೋ ಅಂಥವರು ದೇವರ ರೆಕ್ಕೆಗಳ ಮರೆಯಲ್ಲಿ ಸುರಕ್ಷಿತರಾಗಿರ್ತಾರೆ.
ದೇವರ ಭಯವುಳ್ಳ ವ್ಯಕ್ತಿಗೆ ಆತ್ಮಿಕವಾದಂತಹ ಧೈರ್ಯವಿರುತ್ತದೆ. ಆತನು ಲೋಕದಲ್ಲಿ ಬರುವಂತಹ ಸಂಕಟಗಳನ್ನು ಕಂಡು ಹೆದರುವುದಿಲ್ಲ. ಅಷ್ಟು ಮಾತ್ರವಲ್ಲ, ತಂದೆ ತಾಯಿ ದೇವರ ಭಯದಲ್ಲಿ ಇದ್ದರೆ ಆ ಆಶೀರ್ವಾದ ಅವರ ಮಕ್ಕಳ ತಲೆಯ ಮೇಲೆ ಇರ್ತದೆ. ಜ್ಞಾನೋಕ್ತಿಗಳ ಪುಸ್ತಕ 14ನೇ ಅಧ್ಯಾಯ 26ನೇ ವಚನ ಹೇಳುತ್ತದೆ, ಯೆಹೋವನಿಗೆ ಭಯಪಡುವುದರಿಂದ ಕೇವಲ ನಿರ್ಭಯ ಆತನ ಮಕ್ಕಳಿಗೆ ಆಶ್ರಯವಿದ್ದೇ ಇರುವುದು ಎಂಬುದಾಗಿ. ನನ್ನ ಸಹೋದರ, ನನ್ನ ಸಹೋದರಿ, ನಿನ್ನೊಳಗೆ ದೇವರ ಭಯವಿದ್ದರೆ ಅದರ ಆಶೀರ್ವಾದ ನಿನ್ನ ಸಂತಾನದ ತಲೆಯ ಮೇಲೆ ಇರ್ತದೆ. ಮನುಷ್ಯನಿಗೆ ಭಯಪಡುವುದಕ್ಕಿಂತ, ಲೋಕಾನುಸಾರವಾದ ಕಟ್ಟಳೆಗಳಿಗೆ ಭಯಪಡುವುದಕ್ಕಿಂತ, ಶತ್ರುಗಳಿಗೆ ಭಯಪಡುವುದಕ್ಕಿಂತ ನಿನ್ನನ್ನ ಸೃಷ್ಟಿ ಮಾಡಿರ್ತಕ್ಕಂತಹ, ನಿನ್ನ ಹೆಸರಿಡಿದು ಕರೆದಿರ್ತಕ್ಕಂತಹ ದೇವರಿಗೆ ನೀನು ಭಯಪಡಬೇಕು. ದೇವರಿಗೆ ನೀನು ಭಯಪಡಬೇಕು. ದೇವರಿಗೆ ಸ್ತೋತ್ರವಾಗಲಿ. 4ನೇದಾಗಿ, ಯೆಹೋವನ ಭಯ ಮೃತ್ಯು ಪಾಶದಿಂದ ಬಿಡುಗಡೆ ಮಾಡಿ ನಿತ್ಯ ಜೀವಕ್ಕೆ ನಡೆಸುತ್ತದೆ. ಪ್ರೀತಿಯ ದೇವರ ಮಕ್ಕಳೇ, ಅಪೊಸ್ತಲನಾದಂತಹ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 23ನೇ ವಚನದಲ್ಲಿ ಹೇಳ್ತಾನೆ, ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ ಎಂಬುದಾಗಿ. ಯೆಹೋವನ ಭಯ ಮೃತ್ಯು ಪಾಶದಿಂದ, ಅಂದರೆ ಸಾವಿನ ಕೊಂಡಿಗಳಿಂದ ತಪ್ಪಿಸಿಕೊಳ್ಳುವಂತಹ ಒಂದು ಸಾಧನವಾಗಿದೆ. ಪಾಪವು ಮನುಷ್ಯನನ್ನು ಆತ್ಮಿಕ ಮರಣಕ್ಕೆ, ನರಕಕ್ಕೆ ನಡೆಸುತ್ತದೆ. ಆದರೆ ಕ್ರಿಸ್ತನ ಭಯ ನಮ್ಮನ್ನು ಪಶ್ಚಾತ್ತಾಪದ ಕಡೆಗೆ ನಡೆಸಿ ಯೇಸು ಕ್ರಿಸ್ತನ ಮೂಲಕ ಪಾಪ ಕ್ಷಮಾಪಣೆಯನ್ನು ಕೊಟ್ಟು ನಿತ್ಯ ಜೀವವನ್ನು ನೀಡುತ್ತದೆ. ಪ್ರೀತಿಯ ದೇವರ ಮಕ್ಕಳೇ, ನೋಹನು ತನ್ನ ಕಾಲದ ಲೋಕವೆಲ್ಲವೂ ಪಾಪದಲ್ಲಿ ಮುಳುಗಿದ್ದಾಗ ನೋಹನು ಮಾತ್ರ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದನು. ನಾವು ನೋಡ್ತೇವೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡ್ತೇವೆ, ನಂಬಿಕೆಯಿಂದಲೇ ನೋಹನು ಅದುವರೆಗೂ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿ ಉಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು. ಅದರಿಂದ ಅವನು ಲೋಕದವರ ದಂಡನೆಗೆ ಪಾತ್ರರೆಂದು ನಿರ್ಣಯಿಸಿಕೊಂಡು ನಂಬಿಕೆಯ ಫಲವಾದ ನೀತಿಗೆ ಬಾಧ್ಯನಾದನು. ಲೋಕವೆಲ್ಲ ಜಲಪ್ರಳಯದಲ್ಲಿ ನಾಶವಾದಾಗ ದೇವರ ಭಯದಲ್ಲಿ ಬದುಕಿದಂತಹ ನೋಹ ಮತ್ತು ಆತನ ಕುಟುಂಬ ಮರಣದಿಂದ ತಪ್ಪಿಸಿಕೊಳ್ತು. ಪ್ರೀತಿಯುಳ್ಳ ಸಹೋದರ, ಪ್ರೀತಿಯುಳ್ಳ ಸಹೋದರಿ, ನಿನ್ನ ಹೃದಯದಲ್ಲಿ ದೇವರ ಭಯವಿದೆಯಾ? ದೇವರ ಭಯವಿದೆಯಾ? ಪರೀಕ್ಷೆ ಮಾಡಿಕೊ. ಒಂದು ವೇಳೆ ದೇವರ ಭಯವಿಲ್ಲದಿದ್ದರೆ ಆತ್ಮೀಕ ಮರಣಕ್ಕೆ ಗುರಿಯಾಗುತ್ತೀಯ, ನರಕಕ್ಕೆ ದೂಡಲ್ಪಡುತ್ತೀಯ. ಆದರೆ ಯೆಹೋವ ದೇವರ ಭಯ ನಿನ್ನೊಳಗೆ ಇರುವುದಾದರೆ ಮೃತ್ಯು ಪಾಶದಿಂದ ನೀನು ಬಿಡುಗಡೆಯನ್ನು ಹೊಂದಿ ನಿತ್ಯ ಜೀವವನ್ನು ಸಂಪಾದಿಸಿಕೊಳ್ಳುತ್ತೀಯ. ದೇವರಿಗೆ ಸ್ತೋತ್ರ. 5ನೇದಾಗಿ, ದೇವರ ಭಯ ಐಶ್ವರ್ಯ, ಘನತೆ ಮತ್ತು ದೇವರ ಕೃಪೆಯಲ್ಲಿ ನಮ್ಮನ್ನು ಉನ್ನತಿಗೆ ನಡೆಸುತ್ತದೆ. ಪ್ರೀತಿಯ ದೇವರ ಮಕ್ಕಳೇ, ಜ್ಞಾನೋಕ್ತಿಗಳ ಪುಸ್ತಕ 22ನೇ ಅಧ್ಯಾಯ 4ನೇ ವಚನ ಹೇಳುತ್ತದೆ, ಧನ ಮಾನ ಜೀವಗಳು ದೀನಭಾವಕ್ಕೂ ಯೆಹೋವನ ಭಯಕ್ಕೂ ಫಲ ಎಂಬುದಾಗಿ. ಲೋಕವು ಗೌರವ ಮತ್ತು ಐಶ್ವರ್ಯಕ್ಕಾಗಿ ಮನುಷ್ಯರನ್ನು ಓಲೈಸುತ್ತದೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಯಾರು ದೇವರಿಗೆ ಭಯಪಡುತ್ತಾರೋ ಅವರನ್ನು ದೇವರೇ ಐಶ್ವರ್ಯದಿಂದಲೂ ತನ್ನ ಘನತೆಯಿಂದಲೂ ತುಂಬಿಸುತ್ತಾನೆ. ಇದು ಕೇವಲ
ಭೌತಿಕವಾದ ಸಂಪತ್ತಲ್ಲ, ಬದಲಿಗೆ ಆತ್ಮೀಕವಾದಂತಹ ಅಭಿಷೇಕ, ಪರಲೋಕದ ಸಮಾಧಾನ, ಸೇನಾಧೀಶ್ವರನಾಗಿರುವಂತಹ ಯೆಹೋವ ದೇವರ ಕೃಪೆಯಾಗಿದೆ. ದೇವರ ಭಯವಿರುವ ಸೇವಕರಲ್ಲಿ ಮತ್ತು ವಿಶ್ವಾಸಿಗಳಲ್ಲಿ ದೇವರ ಸಾನ್ನಿಧ್ಯ ಯಾವಾಗಲೂ ಸಹ ಬಲವಾಗಿ ಕಾರ್ಯ ಮಾಡುತ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ನಾವು ದೇವರಿಗೆ ಎಷ್ಟರ ಮಟ್ಟಿಗೆ ಭಯಪಡ್ತಾ ಇದ್ದೇವೆ? ನಾವು ದೇವರಿಗೆ ಎಷ್ಟರ ಮಟ್ಟಿಗೆ ಭಯಪಡ್ತಾ ಇದ್ದೇವೆ? ನಾವೊಂದು ಕ್ಷಣ ನಾವು ಯೋಚನೆ ಮಾಡಬೇಕು. ಒಂದು ವೇಳೆ ದೇವರ ಭಯವಿಲ್ಲದೆ ಇದ್ದರೆ ಈಗಲೇ ದೇವರಿಗೆ ಭಯಪಟ್ಟು ಬದುಕುವುದನ್ನು ನಾವು ಕಲಿಯಬೇಕು. ದೇವರಿಗೆ ಸ್ತೋತ್ರವಾಗಲಿ. ಅಷ್ಟು ಮಾತ್ರವಲ್ಲ, 103ನೇ ಕೀರ್ತನೆ 17ನೇ ವಚನ ಹೇಳುತ್ತದೆ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ದಯವು ಯುಗ ಯುಗಾಂತರಗಳವರೆಗೂ ಇರುತ್ತದೆ. ಪ್ರೀತಿಯ ದೇವರ ಮಕ್ಕಳೇ, ಯಾರು ದೇವರಿಗೆ ಭಯಪಡ್ತಾರೋ ಅಂಥವರ ಮೇಲೆ, ಅಂಥವರ ಮಕ್ಕಳ ಮೇಲೆ, ಅಂಥವರ ಕುಟುಂಬದ ಮೇಲೆ ಯುಗ ಯುಗಗಳ ಕಾಲಕ್ಕೂ ದೇವರ ಭಯವಿರುತ್ತದೆ. ದೇವರಿಗೆ ಸ್ತೋತ್ರ. ಪ್ರೀತಿಯ ದೇವರ ಮಕ್ಕಳೇ, ಯೆಹೋವನ ಭಯ ನಿಜಕ್ಕೂ 5 ಆಶೀರ್ವಾದಗಳನ್ನು ನಮಗೆ ತರ್ತದೆ. ಮೊದಲನೇದಾಗಿ, ಯೆಹೋವನ ಭಯ ನಮ್ಮಲ್ಲಿ ಜ್ಞಾನ ಮತ್ತು ವಿವೇಕವನ್ನು ಉಂಟು ಮಾಡ್ತದೆ. ಎರಡನೇದಾಗಿ, ಯೆಹೋವನ ಭಯ ಪಾಪವನ್ನು ದ್ವೇಷಿಸಿ ಪರಿಶುದ್ಧರಾಗಿ ಬಾಳುವುದನ್ನು ಕಲಿಸುತ್ತದೆ. ಮೂರನೇದಾಗಿ, ಯೆಹೋವನ ಭಯ ನಮ್ಮ ಆಯಸ್ಸಿನ ವರ್ಷಗಳನ್ನು ಹೆಚ್ಚಿಸಿ ನಮ್ಮ ವಿಶ್ವಾಸವನ್ನು ದೃಢಪಡಿಸಿ ನಮ್ಮನ್ನು ಆಶೀರ್ವಾದಕ್ಕೆ ಬಾಧ್ಯರನ್ನಾಗಿ ಮಾಡ್ತದೆ. ನಾಲ್ಕನೇದಾಗಿ, ಯೆಹೋವನ ಭಯ ಮರಣದ ಕೊಂಡಿಗಳಿಂದ, ಅಂದರೆ ಮೃತ್ಯು ಪಾಶದಿಂದ ನಮ್ಮನ್ನು ಬಿಡಿಸಿ ನಿತ್ಯ ಜೀವಕ್ಕೆ ಕರೆದೊಯ್ಯುತ್ತದೆ. ಐದನೇದಾಗಿ, ದೇವರ ಭಯ ನಮ್ಮ ಐಶ್ವರ್ಯವನ್ನು, ನಮ್ಮ ಘನತೆಯನ್ನು ಹೆಚ್ಚಿಸಿ ದೇವರ ಕೃಪೆಯಲ್ಲಿ ನಾವು ಜೀವಿಸುವಂತೆ ನಮಗೆ ಸಹಾಯ ಮಾಡ್ತದೆ. ಆದ ಕಾರಣ ಪ್ರೀತಿಯ ದೇವರ ಮಕ್ಕಳೇ, ದೇವರ ಭಯ ಕೇವಲ ಬಾಯಿ ಮಾತುಗಳಲ್ಲಿ ಇದ್ದರೆ ಸಾಲದು. ಅದು ನಮ್ಮ ಪ್ರತಿದಿನದ ಜೀವಿತದ ಶೈಲಿಯಲ್ಲಿರಬೇಕು. ನಮಗೆ ಜ್ಞಾನವನ್ನು ನೀಡುವಂತಹ, ಪಾಪದಿಂದ ನಮ್ಮನ್ನು ಬಿಡಿಸುವಂತಹ, ನಮ್ಮ ಆಯಸ್ಸಿನ ವರ್ಷಗಳನ್ನು ಹೆಚ್ಚಿಸುವಂತಹ, ಮರಣದ ಪಾಶದಿಂದ ಬಿಡುಗಡೆಗೊಳಿಸುವಂತಹ ಜೀವದ ಬುಗ್ಗೆಯಾಗಿದೆ ದೇವರ ಭಯ. ಆದ ಕಾರಣ ನಿಮ್ಮ ಜೀವಿತದಲ್ಲಿ ದೇವರಿಗೆ ಭಯಪಟ್ಟು ಬದುಕಿರಿ. ದೇವರು ನಿಮ್ಮನ್ನು ಏರಳವಾಗಿ ಆಶೀರ್ವದಿಸುತ್ತಾನೆ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವಂತಹ ನಮ್ಮ ತಂದೆಯಾದ ದೇವರೇ, ನಿನ್ನ ಅತಿಶಯವಾದ ನಾಮಕ್ಕೆ ಸ್ತೋತ್ರ ಅಪ್ಪ. ಯೆಹೋವನ ಭಯ ಜೀವದ ಬುಗ್ಗೆ ಎಂಬುದಾಗಿ ನಮ್ಮೊಟ್ಟಿಗೆ ನೀನು ಮಾತನಾಡಿದ್ದೀಯ. ಅದಕ್ಕಾಗಿ ನಿನಗೆ ಸ್ತೋತ್ರ. ದೇವರ ಭಯ ಮನುಷ್ಯನೊಳಗೆ ಜ್ಞಾನವನ್ನು, ವಿವೇಕವನ್ನು ಉಂಟು ಮಾಡುತ್ತದೆ. ದೇವರ ಭಯ ಮನುಷ್ಯನು ಪಾಪವನ್ನು ದ್ವೇಷ ಮಾಡುವಂತೆ, ಪರಿಶುದ್ಧನಾಗಿ ಬದುಕುವಂತೆ ಸಹಾಯ ಮಾಡ್ತದೆ. ಯೆಹೋವನ ಭಯ ಮನುಷ್ಯನ ಆಯಸ್ಸಿನ ವರ್ಷಗಳನ್ನು ಹೆಚ್ಚಿಸಿ, ಅಷ್ಟು ಮಾತ್ರವಲ್ಲ, ಆತನಿಗೆ ಅಗತ್ಯವಾದಂತಹ ಆಶೀರ್ವಾದವನ್ನು, ದೃಢ ವಿಶ್ವಾಸವನ್ನು ಕೊಡುತ್ತದೆ ಎಂಬುದಾಗಿ ನಾವು ನೋಡಿದ್ದೇವೆ. ಸ್ವಾಮಿ ದೇವರೇ, ದೇವರ ಭಯಕರ್ತನೆ ಮರಣದ ಪಾಶದಿಂದ ನಮ್ಮನ್ನು ಬಿಡಿಸಿ ನಿತ್ಯ ಜೀವಕ್ಕೆ ಕೊಂಡೊಯ್ತದೆ. ದೇವರೇ, ದೇವರ ಭಯ ನಮ್ಮ ಸ್ಥಿತಿಗತಿಗಳನ್ನು ಬದಲಾಯಿಸ್ತದೆ. ನಮ್ಮ ಘನತೆ, ನಮ್ಮ ಗೌರವ, ನಮ್ಮ ಐಶ್ವರ್ಯವನ್ನು ಹೆಚ್ಚಿಸುತ್ತದೆ ಎಂಬುದಾಗಿ ನಾವು ನೋಡಿದ್ದೇವೆ ಸ್ವಾಮಿ. ಆದ ಕಾರಣ ನಮ್ಮ ದೇವರೇ, ದೇಹದಲ್ಲಿ ಉಸಿರು ಇರುವ ತನಕ ನಿನಗೆ ಮಾತ್ರವೇ ಭಯಪಟ್ಟು ಬದುಕಲಿಕ್ಕಾಗುವಂತೆ ಸಹಾಯ ಮಾಡಪ್ಪ. ಈ ವಾಕ್ಯವನ್ನು ಕೇಳಿಸಿಕೊಂಡಂತಹ ಎಲ್ಲ ನಿನ್ನ ಪ್ರಜೆಗಳ ಮೇಲೆ ನಿನ್ನ ಆಶೀರ್ವಾದದ ಮಳೆಯನ್ನು ಸುರಿಸು. ಪ್ರತಿಯೊಬ್ಬರ ಹೃದಯದಲ್ಲಿ ದೇವರ ಭಯ
ನೆಲೆಸುವಂತೆ ನೀನು ಸಹಾಯ ಮಾಡು. ಕಷ್ಟಗಳಲ್ಲಿ, ಸಮಸ್ಯೆಗಳಲ್ಲಿ, ರೋಗಗಳಲ್ಲಿ, ದೇವರೇ, ಬಡತನದಲ್ಲಿ, ಅಪ್ಪ, ಮರಣಕರವಾದಂತಹ ವ್ಯಾಧಿಗಳಲ್ಲಿ ಯಾರೇ ಇದ್ದರೂ ಈ ಕ್ಷಣ ಅವರನ್ನು ಮುಟ್ಟು ಗುಣಪಡಿಸಿ ಕರ್ತನೆ. ಪ್ರತಿಯೊಬ್ಬರೂ ಆತ್ಮೀಕವಾಗಿ, ಶಾರೀರಿಕವಾಗಿ, ಭೌತಿಕವಾಗಿ ಬೆಳವಣಿಗೆ ಆಗಿ ಅಭಿವೃದ್ಧಿಯಾಗಲಿಕ್ಕೆ ಸಹಾಯ ಮಾಡು. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಹೊಂದಿಕೊಂಡಿದ್ದೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.